ಬೆಂಗಳೂರಲ್ಲಿ ರಣಮಳೆ, ಮನೆಯಲ್ಲೂ ನೀರು, ರೋಡಲ್ಲೂ ನೀರು. 67 ವರ್ಷ 285 ಪ್ರವಾಹ, 8 ಕೋಟಿ ಜನಕ್ಕೆ ಆಗಿದ್ದೇನು? ಭಯಾನಕ ಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಾಗಿದೆಯಾ? ಜಲಾಸುರನ ಅಟ್ಟಹಾಸಕ್ಕೆ ತತ್ತರಿಸಿ ಹೋಗಿದೆ ಸಂಪೂರ್ಣ ಉತ್ತರ ಭಾರತ. 11 ನದಿಗಳಿಂದ ಉತ್ತರದ ಜನಕ್ಕೆ ಎದುರಾಯಿತು ಮಹಾಗಂಡಾಂತರ. ಕ್ಷಣ ಕ್ಷಣಕ್ಕೂ ಅಪಾಯದ ಮುನ್ಸೂಚನೆ ನೀಡ್ತಾ ಇದೆ ಮಹಾಪ್ರವಾಹ. ಇದೇ ಇವತ್ತಿನ ಫೋಕಸ್ 18 ಜಲಾಸುರ ಯು ಟರ್ನ್. ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರಲ್ಲಿ ರಣಮಳೆ, ಮನೆಯಲ್ಲೂ ನೀರು, ರೋಡಲ್ಲೂ ನೀರು. ಅರವತ್ತೇಳು ವರ್ಷ 285 ಪ್ರವಾಹ, 8 ಕೋಟಿ ಜನಕ್ಕೆ ಆಗಿದ್ದೇನು? ಭಯಾನಕ ಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಿದೆಯಾ? ಜಲಾಸುರ ಯು ಟರ್ನ್. ಮಹಾಪ್ರವಾಹದ ಪ್ರಹಾರಕ್ಕೆ ಇಡೀ ಉತ್ತರ ಭಾರತವೇ ಅಕ್ಷರಶಃ ನಲುಗಿ ಹೋಗಿದೆ. ವರುಣ ಘಾತಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರವಾಹದ ಪ್ರಕೋಪಕ್ಕೆ ಹಲವು ರಾಜ್ಯಗಳು ತತ್ತರಿಸಿ ಹೋಗಿವೆ. ಮಧ್ಯಪ್ರದೇಶ, ಗುಜರಾತ್, ರಾಜಸ್ಥಾನ ರಾಜ್ಯಗಳು ಸಂಪೂರ್ಣ ಪತ್ರಗುಟ್ಟಿ ಹೋಗಿವೆ. ಎಂದೂ ಕಂಡು ಕೇಳರಿಯದ ಪ್ರವಾಹ ಇದು. ಮಹಾಮಳೆಗೆ ರಸ್ತೆ, ಸೇತುವೆ ಎಲ್ಲವೂ ಜಲಸಮಾಧಿಯಾಗಿವೆ. ಈ ರಕ್ಕಸ ಪ್ರವಾಹ ಎಷ್ಟು ಭೀಕರತೆ ಸೃಷ್ಟಿಸಿದೆ ಅಂದ್ರೆ ಜನರ ಜೀವನವೇ ಬುಡಮೇಲಾಗಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಕಣ್ಣಿಗೆ ಕಾಣೋದು ನೀರೇ ನೀರು. ಅಬ್ಬರಿಸಿ ಬೊಬ್ಬಿರಿಸಿದ ವರುಣನ ರೌದ್ರಾವತಾರಕ್ಕೆ ಎಲ್ಲವೂ ಛಿದ್ರ ಛಿದ್ರವಾಗಿದೆ. ರಾಜ್ಯದಲ್ಲಿಯೂ ವರುಣ ಬಿಟ್ಟು ಬಿಡದೆ ಕಾಡುತ್ತಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿಯೂ ಕಳೆದ 2 ದಿನಗಳಿಂದ ಮರಣಮಳೆ ಆರ್ಭಟಿಸುತ್ತಿದೆ. ಮನೆಯಲ್ಲೂ ನೀರು, ರೋಡಲ್ಲೂ ಜಲಾಸುರನೇ ಆಕ್ರಮಿಸಿಕೊಂಡಿದ್ದಾನೆ. 67 ವರ್ಷದಲ್ಲಿ ಭಾರತದಲ್ಲಿ ಉಂಟಾದ 285 ಪ್ರವಾಹದಿಂದ ಆ 8 ಕೋಟಿ ಜನಕ್ಕೆ ಆಗಿದ್ದೇನು ಗೊತ್ತಾ? ರಣಭಯಂಕರ ಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಿದೆಯಾ? ಜಲಾಸುರನ ಯು ಟರ್ನ್ ಕಂಡು ಇಡೀ ಭಾರತವೇ ಬೆಚ್ಚಿ ಬಿದ್ದಿದೆ. ಬಿಹಾರದಲ್ಲಿನ ರಕ್ಕಸ ಪ್ರವಾಹದ ಪ್ರಹಾರಕ್ಕೆ 83 ಲಕ್ಷ ಜನ ಬೀದಿಗೆ ಬಿದ್ದಿದ್ದಾರೆ. ಇವರ ಬದುಕು ಈಗ ಅತಂತ್ರವಾಗಿದೆ. ಗಂಗಾ ನದಿ ಅಕ್ಷರಶಃ ಕೆರಳಿ ಕೆಂಡಾಮಂಡಲವಾಗಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಉತ್ತರ ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣ ಜಲಸಮಾಧಿಯಾಗಿವೆ. ದಿಲ್ಲಿಯಲ್ಲಿ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಬ್ರಹ್ಮರಾಕ್ಷಸನ ರೂಪ ತಾಳಿದೆ. 204.38 ಮೀಟರ್ ಮಟ್ಟ ಮೀರಿದೆ. ಅಸ್ಸಾಂ, ಛತ್ತೀಸ್ಗಢ, ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳು ಮರಣಮಳೆ ಅಬ್ಬರಕ್ಕೆ ಅದುರಿ ಹೋಗಿವೆ. ಕರ್ನಾಟಕವನ್ನು ವರುಣಾಸುರ ಬಿಟ್ಟು ಬಿಡದ ಬೇತಾಳದಂತೆ ಕಾಡುತ್ತಿದ್ದಾನೆ. ಆಗಸ್ಟ್ನಲ್ಲಿ ಅಬ್ಬರ ತೋರಿದ್ದ ಮರಣಮಳೆ ಈಗ ಸೆಪ್ಟೆಂಬರ್ ಆರಂಭದಲ್ಲೂ ಕೂಡ ಧೋ ಎಂದು ಸುರಿಯುತ್ತಿದೆ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಜಲಾಸುರ ಮತ್ತಷ್ಟು ರಣಕೇಕೆ ಹಾಕಲಿದ್ದು ಹಲವು ಕಡೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕರ್ನಾಟಕದಲ್ಲಿ ಮಳೆಯ ಆರ್ಭಟ ಯಾವ ರೀತಿ ಇದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಉತ್ತರ ಭಾರತದ ರಣಪ್ರವಾಹದ ರಣಭಯಂಕರ ದೃಶ್ಯಗಳನ್ನ ನೀವು ನೋಡಲೇಬೇಕು.
ಪ್ರವಾಹದ ಅಲೆಯಲ್ಲಿ ತೇಲಿ ಹೋದ ಯುವಕ. ಈ ದೃಶ್ಯ ನೋಡಿ, ಒಂದು ಕಡೆ ರಭಸವಾಗಿ ನೀರು ಹರಿಯುತ್ತಿದೆ, ಇನ್ನೊಂದು ಕಡೆ ಒಬ್ಬ ಯುವಕ ಹಗ್ಗವನ್ನು ಹಿಡಿದುಕೊಂಡು ಈ ಕಡೆ ಬರೋಕೆ ಟ್ರೈ ಮಾಡ್ತಿದ್ದಾನೆ. ರಭಸದ ಅಲೆಗಳ ನಡುವೆ ಯುವಕ ಸ್ಟಂಟ್ ಮಾಡ್ತಿದ್ದಾನೆ. ಒಂದು ಕಡೆ ಜನ ಪ್ರವಾಹದ ರಣಕೇಕಿಗೆ ಒದ್ದಾಡುತ್ತಿದ್ರೆ, ಈ ಯುವಕ ಪ್ರವಾಹದ ರಭಸದ ನಡುವೆಯೇ ಸಾಹಸ ಮಾಡೋಕೆ ಹೋಗಿದ್ದಾನೆ. ಇನ್ನೇನು ಈ ಕಡೆ ದಡ ಮುಟ್ಟಬೇಕು, ಅಷ್ಟರಲ್ಲೇ ಪ್ರವಾಹದ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗೇ ಬಿಡುತ್ತಾನೆ. ಉತ್ತರ ಪ್ರದೇಶದ ಪ್ರತಾಪ್ಗಢದಲ್ಲಿ ಈ ಘಟನೆ ನಡೆದಿದೆ. ನೋಡಿ, ರಭಸದ ಅಲೆಗಳಲ್ಲಿ ಯಾವ ರೀತಿ ಕೊಚ್ಚಿಕೊಂಡು ಹೋಗ್ತಾನೆ ಅಂತ. ಜಲಾಸುರನ ಜಲವ್ಯೂಹದಲ್ಲಿ ಬಂಧಿಯಾದ ದೇವಸ್ಥಾನ. ಪ್ರಕೃತಿ ಒಮ್ಮೆ ಸಿಡಿದಿದ್ರೆ ಮನುಕುಲ ದೇವರು ಅಂತಾನೂ ನೋಡಲ್ಲ. ನದಿಯ ರಣಾರ್ಭಟಕ್ಕೆ ಜನ ಮಾತ್ರ ಅಲ್ಲ, ದೇವಸ್ಥಾನಗಳು ಕೂಡ ನಲುಗಿ ಹೋಗಿವೆ. ನೋಡಿ, ಇದು ಗುಜರಾತ್ನ ರಣ ಪ್ರವಾಹದಲ್ಲಿ ಕಂಡು ಬಂದ ದೃಶ್ಯ. ಇಲ್ಲಿ ದೇವಸ್ಥಾನ ಯಾವ ರೀತಿ ಜಲಾಸುರನ ವ್ಯೂಹದಲ್ಲಿ ಬಂಧಿಯಾಗಿದೆ ಅಂತ ನೋಡಿ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ಕಾಣೋದು ನೀರು ಮಾತ್ರ. ಇಡೀ ದೇವಸ್ಥಾನವೇ ಜಲಸುಳಿಯಲ್ಲಿ ಸಿಲುಕಿಕೊಂಡಿದೆ. ನೋಡಿ ಯಾವ ರೀತಿ ನದಿ ರಭಸವಾಗಿ ಉಕ್ಕಿ ಹರಿತಾ ಇದೆ ಅಂತ. ನದಿಯ ಆರ್ಭಟಕ್ಕೆ ದೇವಸ್ಥಾನವೂ ಕೂಡ ನಲುಗಿ ಹೋಗಿದೆ. ಮನೆಯ ಒಳಗೆ ನುಗ್ಗಿದ ನೀರು. ಒಡಿಶಾದಲ್ಲಿಯೂ ಈ ಬಾರಿ ಪ್ರವಾಹ ರೌದ್ರಾವತಾರವನ್ನೇ ಪ್ರದರ್ಶಿಸಿದೆ. ಈ ಮಹಾಮಳೆ ಜನರ ನೆಮ್ಮದಿಗೆ ಕೊಳ್ಳಿ ಇಟ್ಟಿದೆ. ವರುಣಾರ್ಭಟಕ್ಕೆ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇಲ್ಲಿ ನೋಡಿ, ಮರಣ ಮಳೆ ಯಾವ ರೀತಿ ಅವಾಂತರ ಸೃಷ್ಟಿಸಿದೆ ಅಂತ. ಎದೆ ಮಟ್ಟಕ್ಕೆ ಬಂದ ನೀರು, ಆ ನೀರಿನಲ್ಲೇ ಯುವಕನೊಬ್ಬ ಹೋಗ್ತಿದ್ದಾನೆ. ನೋಡಿ, ಮನೆಯೊಳಗೆ ಯಾವ ರೀತಿ ಮಳೆ ನೀರು ನುಗ್ಗಿದೆ ಅಂತ. ಅದರ ನಡುವೆ ಜನ ಜೀವನ ಸಾಗಿಸುತ್ತಿದ್ದಾರೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಜಲಾಹುತಿ ಆಗ್ಬಿಟ್ಟಿದೆ. ಜನ ಟೈರ್ನಲ್ಲಿ ಹೋಗ್ತಿದ್ದಾರೆ, ನಡೆದುಕೊಂಡು ಹೋಗ್ತಿದ್ದಾರೆ. ಮಳೆಯಿಂದ ಇನ್ನಿಲ್ಲದಂತಹ ಪರದಾಟ ಅನುಭವಿಸುತ್ತಿದ್ದಾರೆ ಇಲ್ಲಿನ ಜನ. ನೀರಿನಲ್ಲಿ ತೇಲಿ ಹೋದ ಕುರಿಗಳು. ಪ್ರಕೃತಿಯ ಪ್ರಹಾರ ಯಾವ ರೀತಿ ಇರುತ್ತೆ ಅಂತ ಊಹಿಸೋಕೆ ಆಗಲ್ಲ. ಮನುಷ್ಯ, ಪ್ರಾಣಿಗಳು, ದೇವಸ್ಥಾನ ಹೀಗೆ ಇರೋ ಬರೋದನ್ನೆಲ್ಲ ಸರ್ವನಾಶ ಮಾಡಿಬಿಡುತ್ತೆ. ಪ್ರವಾಹಸುರನ ರಣಕೇಕೆಗೆ ಜನ ಮಾತ್ರ ಹೈರಾಣಾಗಿಲ್ಲ, ಮೂಕ ಪ್ರಾಣಿಗಳು ಕೂಡ ನಲುಗಿ ಹೋಗಿವೆ. ಇಲ್ಲಿ ನೋಡಿ, ಒಂದಿಷ್ಟು ಜನ ಹರಿಯೋ ನೀರಿನಲ್ಲಿಯೇ ತಮ್ಮ ಕುರಿಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ನೀರಿನ ರಭಸ ಯಾವ ರೀತಿ ಇತ್ತು ಅಂದ್ರೆ ಕೆಲ ಕುರಿಗಳು ಹಾಗೇ ತೇಲಿಕೊಂಡು ಹೋಗ್ಬಿಟ್ಟು. ನೋಡಿ ಪಾಪ, ಮೂಕ ಪ್ರಾಣಿಗಳು ಕೂಡ ಯಾವ ರೀತಿ ಮೂಕರೋಧನೆ ಅನುಭವಿಸ್ತಿವೆ ಅಂತ. ದೇವಸ್ಥಾನದ ಒಳಗೆ ನುಗ್ಗಿದ ನೀರು. ಅಬ್ಬಬ್ಬ, ಜಲರಾಕ್ಷಸನ ಕ್ರೌರ್ಯ ಒಂದ ಎರಡ. ತನ್ನಿಂದ ಯಾವ ಮಟ್ಟಿಗೆ ಪ್ರಹಾರ ಮಾಡಲು ಸಾಧ್ಯವೋ ಆ ಮಟ್ಟಿಗೆ ಪ್ರಹಾರ ಮಾಡಿಬಿಡ್ತಾನೆ ಜಲಾಸುರ. ದೇವಸ್ಥಾನಗಳು ಕೂಡ ಇದಕ್ಕೆ ಹೊರತಲ್ಲ. ಸೃಷ್ಟಿಕರ್ತ ದೇವರನ್ನು ಬಿಡಲ್ಲ ಈ ಮರಣಮಳೆ. ಇಲ್ಲಿ ನೋಡಿ, ದೇವಸ್ಥಾನದ ಒಳಗೆ ಯಾವ ರೀತಿ ನೀರು ನುಗ್ಗಿದೆ ಅಂತ. ಸುತ್ತಲೂ ನೀರೇ ಆವರಿಸಿಕೊಂಡಿದೆ. ಇದರಿಂದ ಅಲ್ಲಿರೋ ಜನ ಕೂಡ ಪರದಾಡ್ತಿದ್ದಾರೆ. ನೋಡಿ, ದೇವಸ್ಥಾನದ ಆವರಣದಲ್ಲಿರೋ ಜನ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂತ. ವರುಣನ ಕೆಂಗಣಿಗೆ ಯಾರೇ ಗುರಿಯಾದ್ರೂ ನಲುಗೋದಂತೂ ಸತ್ಯ. ಅದು ಜನನೇ ಆಗಿರಬಹುದು, ದೇವಸ್ಥಾನಗಳೇ ಆಗಿರಬಹುದು. ಜಲಾಸುರನ ಅಬ್ಬರಕ್ಕೆ ಎಲ್ಲವೂ ಶೇಕ್ ಶೇಕ್ ಆಗ್ಬಿಡುತ್ತೆ. ಭಾರತದಲ್ಲಿ ಈ ರೀತಿ ಪ್ರವಾಹಗಳು ಇದೇ ಮೊದಲ ಬಾರಿ ಏನೂ ಸಂಭವಿಸ್ತಾ ಇಲ್ಲ. ಹಲವು ರಾಜ್ಯಗಳಲ್ಲಿ ಮಳೆ ಬಂತು ಅಂದ್ರೆ ಪ್ರವಾಹ ಕಟ್ಟಿಟ್ಟಾಹತಿ ಅಂತಾನೆ ಅರ್ಥ. 1950ರಿಂದ 2017ರವರೆಗೆ ಭಾರತವನ್ನು ಅದೆಷ್ಟೋ ಘನಘೋರ ಪ್ರವಾಹಗಳು ಕಾಡಿವೆ. ಕಳೆದ 67 ವರ್ಷಗಳಿಂದ ಬರೋಬ್ಬರಿ 285 ಬಾರಿ ಪ್ರವಾಹ ಉಕ್ಕೇರಿದ್ದು ಬರೋಬ್ಬರಿ 8 ಕೋಟಿ ಜನಕ್ಕೆ ಕಂಟಕ ತಂದೊಡ್ಡಿತ್ತು. ಕೋಟಿ ಕೋಟಿ ಜನರ ಬದುಕನ್ನೇ ಛಿದ್ರ ಮಾಡಿದೆ ಪ್ರವಾಹ. ಅದರಲ್ಲೂ ಈ ಬಾರಿಯಂತೂ ಕಳೆದ 44 ವರ್ಷಗಳ ಹೆಚ್ಚಾಗಿ 4 ವರ್ಷಗಳ ಹಿಂದಿನ ದಾಖಲೆಯನ್ನೇ ಛಿದ್ರ ಮಾಡಿದೆ ಈ ಬಾರಿ ಸುರಿದ ಮಳೆ.
ಮಧ್ಯಪ್ರದೇಶದ ಹಲವೆಡೆ 25ರಿಂದ 27ರವರೆಗೆ ಅಂದ್ರೆ 2-3 ದಿನದಲ್ಲಿ 20ರಿಂದ 41 ಸೆಂಟಿಮೀಟರ್ ಮಳೆ ಬಿದ್ದಿದೆ. ಈ ರೀತಿ ಮಹಾಮಳೆಯೇ ಪ್ರವಾಹವನ್ನು ಸೃಷ್ಟಿ ಮಾಡುತ್ತೆ. ಈ ಪ್ರವಾಹವೇ ನದಿಗಳು ಉಕ್ಕಿ ಹರಿಯುವಂತೆ ಮಾಡುತ್ತವೆ. ಇದರಿಂದ ಮನುಕುಲದಲ್ಲಿ ದೊಡ್ಡ ತಲ್ಲಣವೇ ಸೃಷ್ಟಿಯಾಗುತ್ತೆ. ಪ್ರವಾಹದ ಆರ್ಭಟ, ಶರವೇಗದ ಪ್ರಹಾರ ಇಲ್ಲಿಗೆ ಮುಗಿಯಲ್ಲ. ಈಗಾಗಲೇ ಸಾಲು ಸಾಲು ಪ್ರವಾಹಗಳಿಂದ ಕಂಗೆಟ್ಟು ಹೋಗಿರೋ ಭಾರತಕ್ಕೆ ಮುಂದಿನ ದಿನಗಳಲ್ಲೂ ಭಯಂಕರ ಪ್ರವಾಹ ಎದುರಾಗಲಿದೆ. ಅದಕ್ಕೂ ಕೂಡ ಭಾರತ ಸಜ್ಜಾಗಬೇಕಿದೆ. ಪ್ರವಾಹದಲ್ಲಿ ವಾಹನ ಸವಾರರ ಪರದಾಟ. ಇದು ರಾಜಸ್ಥಾನದ ರಣಭಯಂಕರ ಪ್ರವಾಹದ ದೃಶ್ಯ. ಇಲ್ಲಿ ನೋಡಿ ಮಳೆ ಯಾವ ರೀತಿ ಅವಾಂತರ ಸೃಷ್ಟಿ ಮಾಡಿದೆ ಅಂತ. ಇಲ್ಲಿ ವಾಹನ ಸವಾರರು ಯಾವ ರೀತಿ ಪರದಾಡುತ್ತಿದ್ದಾರೆ ಅಂತ ನೋಡಿ. ಧೋ ಎಂದು ಸುರಿದ ಮಳೆಗೆ ಇಡೀ ನಗರವೇ ನೀರಿನಿಂದಲೇ ಆವೃತವಾಗಿದೆ. ನಗರದಲ್ಲಿ ಈ ರೀತಿ ಮಳೆ ಬಿತ್ತು ಅಂದ್ರೆ ಸಾಕು, ವಾಹನ ಸವಾರರಿಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ನೋಡಿ ಯಾವ ರೀತಿ ಬೈಕ್ ಸವಾರರು, ಕಾರ್ ಡ್ರೈವರ್ ಯಾವ ರೀತಿ ಕಷ್ಟಪಟ್ಟು ವಾಹನವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಹಸುಗಳು. ನೋಡಿ ಇದು ಗುಜರಾತ್ನ ಪ್ರವಾಹದ ರಣಭೀಕರ ದೃಶ್ಯ. ವರುಣಾಸುರ ಕೇವಲ ಜನರ ಮೇಲೆ ಮಾತ್ರವಲ್ಲ, ಪ್ರಾಣಿಗಳ ಮೇಲೂ ಕಡುಕೋಪ ಬೀರಿದ್ದಾರೆ. ನೋಡಿ ರಭಸದ ಅಲೆಗೆ ಯಾವ ರೀತಿ ಪ್ರಾಣಿಗಳು ಕೊಚ್ಚಿಕೊಂಡು ಹೋಗ್ತಿವೆ ಅಂತ. ಒಂದರ ಹಿಂದೆ ಒಂದರಂತೆ ನೀರಿನ ಫೋರ್ಸ್ಗೆ ತೇಲಿಕೊಂಡು ಹೋಗ್ತಿವೆ. ಪ್ರವಾಹದ ನಡುವೆಯೇ ಜನರ ಬದುಕು. ಮಳೆ ಬಂದಾಗ ಜನ ಒಂದ್ ರೀತಿ ಕಷ್ಟ ಅನುಭವಿಸ್ತಾರೆ, ಮಳೆ ನಿಂತು ಹೋದ್ಮೇಲೆ ಒಂದ್ ರೀತಿ ಕಷ್ಟ ಅನುಭವಿಸ್ತಾರೆ. ಒಟ್ಟಿನಲ್ಲಿ ಪ್ರವಾಹ ಕೊಡೋ ಹೊಡೆತಕ್ಕೆ ಜನಜೀವನವೇ ಬರ್ಬಾದಾಗಿ ಹೋಗುತ್ತೆ. ಈ ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರವಾಹ ನಿಂತ ಮೇಲೂ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ. ಇಲ್ಲಿ ನೋಡಿ ಯಾವ ರೀತಿ ಇಡೀ ಊರಿಗೆ ಊರೇ ಜಲಬಂಧಿಯಾಗಿದೆ ಅಂತ. ಕಾಲಿಡೋಕ್ಕೂ ಜಾಗ ಇಲ್ಲ. ಜನ ಟೈರ್ನ ಸಹಾಯದಿಂದ ಓಡಾಡ್ತಿದ್ದಾರೆ. ಮನೆ ಒಳಗೂ ನೀರು, ಮನೆ ಹೊರಗೂ ನೀರು. ನೋಡಿ ವರುಣಾಸುರ ಎಲ್ಲೆಂದರಲ್ಲಿ ಆಕ್ರಮಿಸಿಕೊಂಡು ಬಿಟ್ಟಿದ್ದಾನೆ. ಮನೆಯೊಳಗೆ ಗಲ್ಲಿ ಗಲ್ಲಿಗೂ ಜಲಾಸುರ ನುಗ್ಗಿದ್ದಾನೆ. ಇದರಿಂದ ಜನಜೀವನ ಸಂಪೂರ್ಣ ಛಿದ್ರವಾಗಿದೆ. ಓಡಾಡೋಕ್ಕೂ ಜನ ಕಷ್ಟಪಡುತ್ತಿದ್ದಾರೆ. ಮಳೆ ನಿಂತರೂ ಅದರ ಪರಿಣಾಮ ನಿಲ್ಲಲ್ಲ. ಪ್ರವಾಹದ ನೀರು ತಗ್ಗೋವರೆಗೂ ಜನರಿಗೆ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಕಳೆದ 2-3 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಇನ್ನು ಎಷ್ಟು ದಿನ ಬೆಂಗಳೂರಲ್ಲಿ ಇದೇ ರೀತಿ ಮಳೆ ಸುರಿಯಲಿದೆ? ಕೇವಲ ಸಿಲಿಕಾನ್ ಸಿಟಿ ಮಾತ್ರವಲ್ಲ, ರಾಜ್ಯದ 22 ಜಿಲ್ಲೆಗಳಲ್ಲಿ ವರುಣ ಮತ್ತೆ ಅಬ್ಬರಿಸಲಿದ್ದಾನೆ. ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಆಗಸ್ಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಅಷ್ಟೊಂದು ಅಬ್ಬರಿಸಿದ ಮಳೆರಾಯ ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಧೋ ಅಂತ ಸುರಿತಾ ಇದ್ದಾನೆ. ಉದ್ಯಾನ ನಗರಿಯ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಇನ್ನು 3 ದಿನ ಸಿಲಿಕಾನ್ ಸಿಟಿಯಲ್ಲಿ ಇದೇ ರೀತಿ ಮಳೆ ಆರ್ಭಟಿಸಲಿದೆ ಅಂತ ಮುನ್ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕದಲ್ಲಿ ಜುಲೈ ಆಗಸ್ಟ್ನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಮಳೆರಾಯ ಸೆಪ್ಟೆಂಬರ್ನಲ್ಲೂ ಕಂಟಕವಾಗಿ ಕಾಡುತ್ತಿದ್ದಾನೆ. ಸೆಪ್ಟೆಂಬರ್ ತಿಂಗಳ ಆರಂಭದಲ್ಲಿಯೇ ವರುಣನ ಆರ್ಭಟ ಜೋರಾಗಿಯೇ ಇದೆ. ಹವಾಮಾನ ಇಲಾಖೆಯ ವರದಿಯಂತೆ ಸೆಪ್ಟೆಂಬರ್ 1, 2ನೇ ತಾರೀಕು ನಗರದಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಿದ್ದರೆ ಕೇಳಬೇಕಾ? ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದ್ದು ಭಾರೀ ಅವಾಂತರ ಸೃಷ್ಟಿ ಮಾಡಿದೆ. ಸೆಪ್ಟೆಂಬರ್ 2ನೇ ತಾರೀಕು ಬೆಂಗಳೂರಿನ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮಲ್ಲೇಶ್ವರಂ, ವೈಯಾಲಿಕಾವಲ್, ಪ್ಯಾಲೇಸ್ ಗುಟ್ಟಹಳ್ಳಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಧೋ ಎಂದು ಮಳೆ ಸುರಿದಿದೆ. ಭಾರೀ ಮಳೆಯಿಂದಾಗಿ ರಸ್ತೆಗಳು ತುಂಬಿ ಕೆರೆಯಂತಾಗಿದ್ದು. ಕಳೆದ 2 ದಿನಗಳಿಂದ ಉದ್ಯಾನ ನಗರಿಯಲ್ಲಿ 13 ಮಿಲಿಮೀಟರ್ ಮಳೆಯಾಗಿದೆ. ವರುಣನ ಅಬ್ಬರ ಇಲ್ಲಿಗೆ ಮುಗಿಯೋದಿಲ್ಲ. ಇನ್ನು 3 ದಿನ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಸಾಧ್ಯತೆ. ಕರಾವಳಿ ಜಿಲ್ಲೆಗಳಲ್ಲಿ 5 ದಿನಗಳವರೆಗೆ ಅಲರ್ಟ್. ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 5 ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ.
ಕರ್ನಾಟಕದ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿಯೂ ಸಾಕಷ್ಟು ಮಳೆಯಾಗಲಿದೆ. ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗದಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ರಾಮನಗರ, ಚಿತ್ರದುರ್ಗ ಸೇರಿದಂತೆ 22 ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ. ಬಳ್ಳಾರಿ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿದ್ದಾನೆ. ಧಾರಾಕಾರವಾಗಿ ಸುರಿದ ಮಳೆಯಿಂದ ಜನ ತತ್ತರಿಸಿ ಹೋಗಿದ್ರು. ಹಲವು ಗ್ರಾಮಗಳಿಗೆ ನೀರು ನುಗ್ಗಿದ್ರಿಂದ ರಸ್ತೆ ಮೇಲೆಯೇ ಮಳೆ ನೀರು ನಿಂತಿತ್ತು. ಇದರಿಂದ ವಾಹನ ಸವಾರರು ಪರದಾಡಿದ್ರು. ಇನ್ನು ಗದಗದಲ್ಲೂ ಮಳೆರಾಯನ ಉಗ್ರ ಕೋಪಕ್ಕೆ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಜಲಾವೃತವಾಗಿತ್ತು. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ ವರುಣನ ಶರವೇಗದ ಪ್ರಹಾರ ಮುಂದುವರೆದಿತ್ತು. ಭಾರೀ ಮಳೆಗೆ ಹಲವೆಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿವೆ. ಮಂಡ್ಯ ತಾಲೂಕಿನ ಪಣಕನಹಳ್ಳಿ ಗ್ರಾಮದ ಬಲರಾಮ ದೇಗುಲ ಮಳೆ ನೀರಿನಿಂದ ಜಲಾವೃತವಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಮಳೆ ಅಂದ್ರೇನೆ ಸಾಕು, ಎದೆಯಲ್ಲಿ ಢವ ಢವ ಶುರುವಾಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಬಿದ್ರಂತೂ ಪ್ರವಾಹದ ಪರಿಸ್ಥಿತಿಯೇ ನಿರ್ಮಾಣವಾಗುತ್ತೆ. ಮುಂದಿನ ಕೆಲ ದಿನಗಳವರೆಗೂ 22 ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇದರಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳು ಸೇರ್ಕೊಂಡಿವೆ. ಇಲ್ಲೇನಾದ್ರೂ ಮತ್ತೆ ಧಾರಾಕಾರ ಮಳೆ ಸುರಿದ್ರೆ ಎಲ್ಲಿ ಮತ್ತೆ ಪ್ರವಾಹವೇ ಸೃಷ್ಟಿಯಾಗ್ಬಿಡ್ತು ಅನ್ನೋ ಆತಂಕ ಅಲ್ಲಿನ ಜನರಲ್ಲಿ ಮನೆ ಮಾಡಿದೆ. ಭಾರತ ಪ್ರತಿ ವರ್ಷ ಪ್ರವಾಹದ ಹೊಡೆತಕ್ಕೆ ನಲುಗಿ ಹೋಗ್ತಾ ಇದೆ. ಇದರಿಂದ ದೇಶದಲ್ಲಿ ನರಕದ ವಾತಾವರಣ ಸೃಷ್ಟಿಯಾಗಿದೆ. ಈ ಸಂಕಷ್ಟ ಇಲ್ಲಿಗೆ ಮುಗಿಯೋದಿಲ್ವಾ? ಭವಿಷ್ಯದಲ್ಲೂ ಮಹಾ ಪ್ರವಾಹ ಎದುರಾಗುತ್ತಾ? ನಿರಂತರವಾಗಿರುತ್ತಾ ಜಲಸ್ಫೋಟ? ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಭಾರತದ ಹಲವು ರಾಜ್ಯಗಳಲ್ಲಿ ಪ್ರವಾಹ ಉಕ್ಕೇರ್ತಾ ಇದೆ. ಈ ಸಂಕಷ್ಟ ಇಲ್ಲಿಗೆ ಮುಗಿಯೋದಿಲ್ಲ. ಮತ್ತೆ ಅರಬ್ಬಿ ಸಮುದ್ರ ಕೆರಳಿದ್ರೆ ಗಂಡಾಂತರ ಎದುರಾಗಲಿದೆ. ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಜಲಕಂಟಕ ಕಾಡಲಿದೆ. ಆ ಬಗ್ಗೆ ಹೇಳ್ತೀವಿ ನೋಡಿ. ರಾಜ್ಯಗಳಲ್ಲಿ ಪ್ರತಿ ವರ್ಷ ಮುಳುಗೋ ರೀತಿಯೇ ಮಳೆಯಾಗುತ್ತೆ. ಇದಕ್ಕೆ ಕಾರಣ ಅರಬ್ಬಿ ಸಮುದ್ರದಲ್ಲಾಗುವ ಬದಲಾವಣೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿ ಮಹಾಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಿದೆ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ 4 ತಿಂಗಳು ಭಾರತದ ಪಾಲಿಗೆ ಸಂಕಷ್ಟದ ದಿನಗಳಾಗಿವೆ. ಕಂಟಕದ ಸರಮಾಲೆಯನ್ನೇ ಹೊತ್ತು ತರ್ತಿವೆ. ಅದರಲ್ಲೂ ಗುಜರಾತ್, ಬಿಹಾರ್, ಯುಪಿ, ಉತ್ತರಾಖಂಡ, ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳು ಪ್ರವಾಹದ ಪ್ರಹಾರಕ್ಕೆ ಮುಳುಗಿ ಹೋಗ್ತಿವೆ. ಸಮುದ್ರದಲ್ಲಿ ಆಗ್ತಿರೋ ಬದಲಾವಣೆಯೇ ವರುಣನ ಉಗ್ರಕೋಪಕ್ಕೆ ಕಾರಣ. ಸಮುದ್ರ ಈ ರೀತಿ ಉಕ್ಕೇರುವುದಕ್ಕೆ ಕಾರಣ ಜಾಗತಿಕ ತಾಪಮಾನ ಹೆಚ್ಚಳವಾಗ್ತಿರೋದು. ಹೀಗಾಗಿ ಹಿಮಾಲಯ ಪರ್ವತವೂ ಕೂಡ ವರ್ಷದಿಂದ ವರ್ಷಕ್ಕೆ ಕರಗ್ತಾನೆ ಇದೆ. ಹಿಮಾಲಯ ಪರ್ವತ ಇದೇ ರೀತಿ ಕರಗ್ತಾ ಹೋಯ್ತು ಅಂದ್ರೆ ಸಮುದ್ರ ಮತ್ತೆ ಕೆರಳಿ ಕೆಂಡಾಮಂಡಲವಾಗುವುದು ಶತಸಿದ್ಧ. ಇದೇ ರೀತಿ ಜಾಗತಿಕ ತಾಪಮಾನ ಹೆಚ್ಚುತ್ತಾ ಹೋದ್ರೆ ಭಾರತಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಜಾಗತಿಕ ತಾಪಮಾನ ಹೆಚ್ಚಾದ್ರೆ ಭಾರತ ಸೇರಿದಂತೆ ಹಲವು ದೇಶಗಳಿಗೂ ಕಂಟಕ ಎದುರಾಗುತ್ತೆ. ಈಗಾಗಲೇ ಚೀನಾ, ಸ್ಪೇನ್, ಇಂಡೋನೇಷ್ಯಾದಲ್ಲಿ ಮಹಾಪ್ರವಾಹ ರಣಕೇಕೆ ಹಾಕಿದೆ. ಕೋಟ್ಯಾಂತರ ಜನರ ಬದುಕನ್ನೇ ಛಿದ್ರ ಮಾಡಿದೆ. ಈ ರೀತಿ ಜಾಗತಿಕ ತಾಪಮಾನ ಹೆಚ್ಚಳದಿಂದಲೇ ಜಲಸ್ಫೋಟವಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರವಾಹಕ್ಕೆ ಭಾರತ ಸಜ್ಜಾಗಬೇಕಿದೆ. ಭಾರತದ 11 ರಾಜ್ಯಗಳಲ್ಲಿ ಜಲಶಾಪದ ಭೀತಿ ಎದುರಾಗಿದೆ. ಹಾಗೆ ರಾಜ್ಯದಲ್ಲಿ ಕೊಡಗು, ಉತ್ತರ ಕರ್ನಾಟಕ, ಕರಾವಳಿ ಜಿಲ್ಲೆಗಳಿಗೂ ಈ ಮಹಾಗಂಡಾಂತರ ಎದುರಾಗಲಿದೆ. ಜಲಸ್ಫೋಟ, ಭೂಸ್ಫೋಟ ಯಾವುದೇ ಆಗಿರಬಹುದು, ಇದೆಲ್ಲದಕ್ಕೂ ಕಾರಣವೇ ಜಾಗತಿಕ ತಾಪಮಾನ ಏರಿಕೆ. ಇನ್ನು ಈ ಜಾಗತಿಕ ತಾಪಮಾನ ಏರಿಕೆ ಆಗ್ತಿರೋದು ಯಾಕೆ ಅನ್ನೋದು ನಮಗೆಲ್ಲ ಚೆನ್ನಾಗಿಯೇ ಅರಿವಿದೆ. ಮನುಷ್ಯನ ಅತಿಯಾದ ಆಸೆಯಿಂದಲೇ ಇವೆಲ್ಲ ಆಗ್ತಾ ಇದೆ. ಐಷಾರಾಮಿ ಜೀವನ ನಡೆಸೋಕೆ ಹೋಗಿ ಕಾಡುಗಳನ್ನು ಕಡಿದು ಎಲ್ಲವನ್ನು ಕಾಂಕ್ರೀಟ್ ಮಾಡ್ತಿದ್ದಾನೆ. ಸಮುದ್ರದಲ್ಲಿ ಮರಳುಗಾರಿಕೆ ಮಾಡಿ ನೀರಿಗೂ ಸಂಚಕಾರ ತರ್ತಿದ್ದಾನೆ. ಪ್ರಕೃತಿಯ ಒಡಲನ್ನು ಬರಿದು ಮಾಡಿ ತನ್ನದೇ ಸಾಮ್ರಾಜ್ಯವನ್ನು ಸ್ಥಾಪಿಸೋಕೆ ಹೊರಟಿದ್ದಾನೆ. ಮನುಷ್ಯ ಇದೇ ರೀತಿ ಪ್ರಕೃತಿಯ ಮೇಲೆ ದೌರ್ಜನ್ಯ ಮುಂದುವರೆಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಘೋರ ದುರಂತಗಳಿಗೆ ಸಾಕ್ಷಿಯಾಗಬೇಕಾದಿತ್ತು. ಮಹಾಪ್ರವಾಹಕ್ಕೆ ಸಿದ್ಧರಾಗಬೇಕಾದಿತ್ತು. ಜಲಾಸುರ ಯೂಟರ್ನ್ ತೆಗೆದುಕೊಳ್ಳೋಕ್ಕೂ ಮೊದಲು ಮನುಕುಲ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಭಾರತ ಸಾಲು ಸಾಲು ಪ್ರಾಕೃತಿಕ ವಿಕೋಪದ ಹೊಡೆತಕ್ಕೆ ಹೈರಾಣಾಗಿದೆ. ಒಂದ್ ವೇಳೆ ಜಲಾಸುರ ಯೂಟರ್ನ್ ತಗೊಂಡ ಅಂದ್ರೆ ಭವಿಷ್ಯದಲ್ಲಿ ಮಹಾ ಆಪತ್ತು ಎದುರಾಗಲಿದೆ ಅಂತ ಹೇಳ್ತಾ ಇವತ್ತಿನ ಫೋಕಸ್ 18 ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.